ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಚಿತ್ತ ಅಂತ ನಾವು ಕರಿತೀವಿ. ಅಧ್ಯಾತ್ಮದಲ್ಲಿ, ವೇದಾಂತದಲ್ಲಿ ಏನು ಹೇಳ್ತೀವಿ, ಮನಸ್ಸು ಬೇರೆ, ಬುದ್ಧಿ ಬೇರೆ, ಅಹಂಕಾರ ಬೇರೆ, ಇದೆಲ್ಲ ಲೇಯರ್, ಮನಸ್ಸಿನ ಒಂದೊಂದು ಲೇಯರ್ಗಳು. ಅದರಲ್ಲಿ ಬರುವಂಥದ್ದೇ ಚಿತ್ತ. ಯೋಗದ ಉದ್ದೇಶ ಏನು ಅಂದರೆ ಮನಸ್ಸಿನ ಶುದ್ಧಿಗಿಂತ ಚಿತ್ತ ಶುದ್ಧಿ ಆಗಬೇಕು. ಮನಸ್ಸು ಬಂದು ಹೋಗ್ಬಿಡ್ತದೆ, ಅದು ರೆಕಾರ್ಡ್ ಮಾಡ್ಕೊಳ್ಳಲ್ಲ. ಆದರೆ ಚಿತ್ತ ಏನು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಏನಂದರೆ ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತದೆ. ಜನ್ಮಾಂತರದ್ದು, ಹಿಂದಿಂದು, ಹಳೆಯದು, ನಾವು ಗರ್ಭದಿಂದ ಹೊರಗೆ ಬರಬೇಕಾದ ನಡೆದಂಥ ಘಟನೆ, ತುಂಬ ವಿಷಯಗಳನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತದೆ. ಹೀಗೆ ರೆಕಾರ್ಡ್ ಮಾಡಿಕೊಂಡು ನಮ್ಮ ಜೀವನ ಅದಕ್ಕೆ ತಕ್ಕಂತೆ ಏರ್ಪಾಟಾಗ್ತಾ ಬರ್ತದೆ. ಹಾಗಾಗಿ ಆ ಚಿತ್ತ ಶುದ್ಧಿ ಆಗಬೇಕು. ಆ ಚಿತ್ತ ಶುದ್ಧಿಯಾಗಿ ನಮ್ಮ ಮನಸ್ಸಿನ ಶಕ್ತಿನ ಬಳಸ್ಕೊಂಡು ನಮಗೆ ಬೇಕಾದಂತೆ ನಮ್ಮ ಜೀವನವನ್ನು 70% ಟ್ಯೂನ್ ಅಪ್ ಮಾಡ್ಕೋಬಹುದು. ನಮಗೆ ಬೇಕಾದಂತೆ ನಮ್ಮ ಜೀವನವನ್ನು ನಾವು ನಿರ್ಧಾರ ಮಾಡ್ಬೋದು. ಕರ್ಮದ ಆಧಾರದ ಮೇಲೂ ಕೂಡ 70% ನಮ್ಮ ಜೀವನವನ್ನು ನಾವು ನಿರ್ಧಾರ ಮಾಡ್ಬೋದು ಅಂತ ನಮ್ಮ ಉಪನಿಷತ್ತುಗಳು ಹೇಳುತ್ತದೆ. ಹಾಗಾಗಿ ಅದರ ಆಧಾರದ ಮೇಲೆ ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರ, ಸಬ್ಕಾನ್ಷಿಯಸ್ ಮೈಂಡನ್ನು ಹೇಗೆ ತರಬೇತಿಗೊಳಿಸಿ ನಿಮ್ಮ ಜೀವನದ ಗುರಿಯನ್ನು ತಲುಪಬಹುದು, ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡಬಹುದು. ನಮ್ಮ ಶಾಸ್ತ್ರಗಳು ನಮ್ಮ ಮನಸ್ಸನ್ನು ಸಂಕಲ್ಪ, ಇಚ್ಛಾಶಕ್ತಿಯನ್ನು ಪ್ರಖರ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಹೇಳಿದೆ, ಉಪನಿಷತ್ತು ಏನು ಹೇಳಿದೆ, ಯೋಗ ವಾಸಿಷ್ಠ ಏನು ಹೇಳಿದೆ, ಭಗವದ್ಗೀತೆ ಏನು ಹೇಳಿದೆ, ಅಷ್ಟವಕ್ರ ಗೀತಾ ಏನು ಹೇಳಿದೆ, ಅವಧೂತ ಗೀತಾ ಏನು ಹೇಳಿದೆ ಅಂತೆಲ್ಲವನ್ನು ಇಟ್ಟುಕೊಂಡು ಕೇವಲ ಮನಸ್ಸಿಗೆ ಸಂಬಂಧಪಟ್ಟಾಗೆ ಮಾಡಿರುವಂಥದ್ದು.